ಕಾಂತೇಶ್ಗೆ ಹಾವೇರಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕೆಎಸ್ ಈಶ್ವರಪ್ಪ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆಗೆ ಈಶ್ವರಪ್ಪ ನಿರ್ಧಾರ. ಬೆಂಬಲಿಗರ ಸ್ಪರ್ಧೆ ಬಳಿಕ ಬಂಡಾಯ ಸ್ಪರ್ಧೆಯ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಸ್ಪರ್ಧಿಸಲಿದ್ದಾರೆ ಈಶ್ವರಪ್ಪ. ಬಿಎಸ್ವೈ ಪುತ್ರ ರಾಘವೇಂದ್ರ ವಿರುದ್ಧ ಈಶ್ವರಪ್ಪ ಸ್ಪರ್ಧೆಗೆ ನಿರ್ಧಾರ. ಕಾರ್ಯಕರ್ತರ ನೋವಿನ ಧ್ವನಿಯಾಗಿ ನಿರ್ಧಾರ ಕೈಗೊಳ್ತಾ ಇದ್ದೇನೆ ಎಂದರು ಈಶ್ವರಪ್ಪ. ಹಾವೇರಿಯಲ್ಲಿ ಮಗನಿಗೆ ಟಿಕೆಟ್ ಬಯಸಿದ್ರು, ಆದರೆ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನ ಕಣಕ್ಕಿಳಿಸ್ತಾ ಇದೆ ಬಿಜೆಪಿ. ಈ ಹಿನ್ನೆಲೆಯಲ್ಲಿ ಸಿಡಿದದ್ದ ಈಶ್ವರಪ್ಪ ಈಗ ಯಡಿಯೂರಪ್ಪ ವಿರುದ್ಧ ಗುಡುಕ್ತಾ ಇದ್ದಾರೆ. ಬಿಎಸ್ವೈ ಪುತ್ರ ರಾಘವೇಂದ್ರ ವಿರುದ್ಧ ತಾವೇ ಬಂಡಾಯ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿತಾ ಇದ್ದಾರೆ. ಮೋದಿ ವಿರುದ್ಧ ನಾನು ಹೇಳಿದೆ, ನನ್ನ ರಕ್ತದ ಕಡಕಡನು ಹೇಳುತ್ತೆ, ರಾಮ ಮತ್ತು ಮೋದಿ ಬಿಟ್ಟು ನಾವಿರಲ್ಲ, ಹಿಂದುತ್ವ ಬಿಟ್ಟಿರಲ್ಲ, ಈ ಪಕ್ಷವನ್ನು ಬಿಟ್ಟಿರಲ್ಲ. ನಾನು ಅಕಸ್ಮಾತ್ ಚುನಾವಣೆ ಸ್ಪರ್ಧೆ ಮಾಡಿದೆ ಅಂತ ಅನ್ಕೊಳ್ಳಿ, ಪಕ್ಷ ಏನ್ ಮಾಡಬಹುದು? ಜಾಸ್ತಿ ಧೈರ್ಯ ಇದ್ರೆ ಒಂದು ನೋಟಿಸು, ಅದಕ್ಕಿಂತ ಜಾಸ್ತಿ ಬಂದ್ರೆ ಒಂದು ಉಚ್ಚಾಟನೆ. ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಅಕಸ್ಮಾತ್ ಚುನಾವಣೆ ನಿಂತ್ರೆ, ಚುನಾವಣೆಯಲ್ಲಿ ಗೆದ್ರೆ 2 ತಿಂಗಳಲ್ಲಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಇವರೆಲ್ಲ ತಗೊಂಡು ಸೇರಿಸ್ತಾರೆ. ಈ ವಿಶ್ವಾಸ ನನಗಿದೆ. ನಾನು ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರು, ಹಿಂದುತ್ವದ ಪ್ರತಿಪಾದಕರು, ರಾಜ್ಯದಲ್ಲಿ ಕುಟುಂಬ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ಇರೋದನ್ನ ಆ ಹಿಡಿತದಿಂದ ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಕೇಂದ್ರ ನಾಯಕರು ಗಮನಕ್ಕೆ ಬರಬೇಕು, ರಾಜ್ಯ ನಾಯಕರು ಕೂಡ ಈ ದಿಕ್ಕಿನಲ್ಲಿ ಯೋಚಿಸಬೇಕು ಅನ್ನೋ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತಾನೆ. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು ಕೆಎಸ್ ಈಶ್ವರಪ್ಪ. ಇಂಥ ದಿನ ಬರುತ್ತೆ ಅಂತ ಅಂದುಕೊಂಡಿರಲಿಲ್ಲ ಅಂದಿದ್ದಾರೆ. ಒಂದು ಕುಟುಂಬದ ಕೈಯಲ್ಲಿ ಬಿಜೆಪಿ ಸಿಲುಕಬಾರದು. ಕುಟುಂಬ ರಾಜಕಾರಣದ ಬಗ್ಗೆ ಮೋದಿ ಧ್ವನಿ ಎತ್ತಿದ್ದಾರೆ. ಮೋದಿ ಕಾಂಗ್ರೆಸ್ ಕುಟುಂಬ ರಾಜಕಾರಣ ಟೀಕಿಸ್ತಾ ಇದ್ದಾರೆ. ನಾವು ಮೋದಿ ಮಾತು ಕೇಳಬೇಕೋ ಬೇಡವೋ ನೀವೇ ಹೇಳಿ ಅಂತ ಈಶ್ವರಪ್ಪ ತೊಡಗಿದ್ದಾರೆ. ಪ್ರಾಣ ಹೋದ್ರೂ ಮೋದಿ ವಿರುದ್ಧ ನಾನಿರೋದಕ್ಕೆ ಸಾಧ್ಯ ಇಲ್ಲ, ಆದರೆ ಮಾರ್ಚ್ 18ರ ಮೋದಿ ಕಾರ್ಯಕ್ರಮಕ್ಕೆ ನಾನು ಹೋಗಲ್ಲ, ಶಿವಮೊಗ್ಗ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತಲೂ ಕೂಡ ಈಶ್ವರಪ್ಪ ಸ್ಪಷ್ಟಪಡಿಸಿದ್ದಾರೆ. ಸುವರ್ಣ ನ್ಯೂಸ್ಗೆ ಈಶ್ವರಪ್ಪ ಕೊಟ್ಟ ಹೇಳಿಕೆ. ಸ್ವತಃ ಈಶ್ವರಪ್ಪನವರೇ ನಮ್ಮ ಜೊತೆಗೆ ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಈಶ್ವರಪ್ಪನವರೇ ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನೋಡಿದೆ ನಿಮ್ಮ ಭಾಷಣವನ್ನು, ಬಹಳ ಸಿಟ್ಟಿನಿಂದ ಆಕ್ರೋಶ ಭರಿತರಾಗಿ ಮಾತಾಡಿದ್ದೀರಿ, ಸಹಜ ಕೂಡ ಅದು. ಆದರೆ ಈ ಸಿಟ್ಟು ಸಸ್ಟೇನ್ ಆಗುತ್ತಾ ಅಂತ, ಇದು ದೃಢ ನಿಶ್ಚಯವ, ಸ್ಪರ್ಧೆ ಮಾಡೇ ಮಾಡ್ತೀರಾ? ಇವತ್ತು ಶಿವಮೊಗ್ಗ ನಗರದ ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವವಾದಿಗಳ ನನ್ನ ಹಿತೈಷಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿಯ ಭಾರತೀಯ ಜನತಾ ಪಾರ್ಟಿ ಇರಬಾರ್ದು. ನರೇಂದ್ರ ಮೋದಿ ಅಪೇಕ್ಷೆ ಪಟ್ಟಂತೆ ಕುಟುಂಬ ರಾಜಕಾರಣದ ಕೈಯಲ್ಲಿ ಪಕ್ಷ ಇರಬಾರ್ದು ಅನ್ನೋಂಥ ಉದ್ದೇಶ ನರೇಂದ್ರ ಮೋದಿ ಹೇಳಿದ್ದಾರೆ. ಆ ದಿಕ್ಕಿನಲ್ಲಿ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪಕ್ಷವನ್ನು ಕಟ್ಟಿರೋಂಥ ಕಾರ್ಯಕರ್ತರು ನೊಂದಿದ್ದಾರೆ. ಆ ಎಲ್ಲ ಕಾರ್ಯಕರ್ತರ ಧ್ವನಿಯಾಗಿ ಮತ್ತು ಇನ್ನು ಮುಂದೆ ಹಿಂದುತ್ವದ ಪರವಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಎಲ್ಲ ಕಾರ್ಯಕರ್ತರು ಇವತ್ತು ಸೂಚನೆ ಕೊಟ್ಟಿರೋ ಪ್ರಕಾರ ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಈಗ ಯಡಿಯೂರಪ್ಪನವರು ತಮ್ಮ ಒಬ್ಬ ಮಗನನ್ನು ಸಂಸದ ಮಾಡಿದ್ದು, ಇನ್ನೊಬ್ಬ ಮಗನನ್ನು MLA ಮಾಡಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು ಕುಟುಂಬ ರಾಜಕಾರಣ ಅನ್ನೋದಾದರೆ, ನೀವು ಕಾಂತೇಶ್ ಅವ್ರಿಗೆ ಟಿಕೆಟ್ ಕೇಳ್ತಾ ಇದ್ರಿ, ನಿಮ್ಮದು ಕುಟುಂಬ ರಾಜಕಾರಣನೇ? ನೋ, ಕುಟುಂಬ ರಾಜಕಾರಣ ಅಂದರೆ ಒಂದು ಮನೆಗೆ ಒಂದು ಟಿಕೆಟ್ಟು ಅಂತ ಅಂದ್ಕೊಂಡು ಕೇಂದ್ರ ನಾಯಕರು ತೀರ್ಮಾನ. ಹಾಗಾಗಿ ಈಗ MLC-ನೋ MP-ನೋ ಅಲ್ಲ. ಹಾಗಾಗಿ ಕಾಂಗ್ರೆಸ್ ಒಂದು ಮನೆಗೆ ಒಂದು ಸೀಟು ಅಂತಂದಾಗ ಕಾಂಗ್ರೆಸ್ಸಿನ ಕೇಳ್ತಿದ್ದೀನಿ ವಿನಃ ನಾನು MP ಆಗಿ, ನಾನು MLA ಆಗಿ ನನ್ನ ಮಗನೂ ಕೇಳಿದ್ದಿದ್ರೆ ಅದು ರಾಜಕಾರಣ ಆಗೋದು.
ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರ ತೀರ್ಮಾನ, ಒಂದು ಕುಟುಂಬಕ್ಕೆ ಒಂದು ಸೀಟು, ಆ ದಿಕ್ಕಿನಲ್ಲಿ ಕಾಂತೇಶ್ ಕೊಡಿ ಅಂತ ನಾನು ಕೇಳಿದ್ದು. ಈ ಯಡಿಯೂರಪ್ಪನವ್ರು ಹೇಳ್ತಿದ್ದಾರೆ ಕಾಂತೇಶ್ ಅವ್ರನ್ನ MLC ಮಾಡೋದರ ಬಗ್ಗೆ ಕೇಂದ್ರದಲ್ಲಿ ಚಿಂತನೆ ಮಾಡ್ತಿದ್ದಾರೆ ಅಂತ. ನಿಮ್ಗೇನು ಚಿಂತನೆ ಮಾಡ್ತಿದ್ದಾರೆ ಇನ್ನೂ ಅನ್ನೋದು ಸಮಾಧಾನ ತರಲಿಲ್ವಾ, ಅಥವಾ MLC ಯಾಕೆ ಆಗ್ಬೇಕು, ನನ್ನ ಮಗ ಎಲೆಕ್ಷನ್ ನಿಂತ್ಕೊಂಡು ಗೆದ್ದೇ ಬರಲಿ ಅನ್ನುವಂಥದ್ದು ತಮ್ಮ ನಿರೀಕ್ಷೆನಾ? ಅಲ್ಲ, ಯಡಿಯೂರಪ್ಪನವರು ಕೊಡ್ತೇನೆ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಓಡಾಟಿ ಗೆಲ್ಲಿಸ್ತೇನೆ ಅನ್ನಂತ ಮಾತು ಕೊಟ್ಟಿದ್ರು. ಆ ಮಾತನ್ನ ಮುರಿದ್ರಲ್ಲ, ಇದು ನೋವು ನಮ್ಮೆಲ್ಲರೂ ಕೂಡ. ಹಾಗಾಗಿ ಅವ್ರ ಮಾತನ್ನ MLC ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನು ನನ್ನ ಕ್ಲಿಯರ್ ಚಿಟ್ ಸಿಕ್ಕಾಗ, ನನ್ನ ಕೇಸಿನ ಬಗ್ಗೆ ಕ್ಲಿಯರ್ ಚಿಟ್ ಸಿಕ್ಕಾಗ ನಾಳೆ ಮಾಡ್ತೀನಿ ಮಿನಿಸ್ಟ್ರು, ನಾಡ್ದು ಮಾಡ್ತೀನಿ ಮಿನಿಸ್ಟ್ರು ಅಂತ ಹೇಳಿ ಸುಳ್ಳು ಹೇಳ್ಕೊಂತ ಬಂದರು. ಮೊದಲನೇ ಸುಳ್ಳದು, ಎರಡನೇ ಸುಳ್ಳು MP ಟಿಕೆಟ್ ಕೊಡ್ತೀನಿ ಗೆಲ್ಲಿಸ್ತೀನಿ ಅನ್ನೋದು. ಮತ್ತಿನ್ಯಾವ ವಿಚಾರ ನಂಬಲ್ಲ. ಹಾಗಾಗಿ ಅವ್ನು MLC ಮಾಡ್ತಾರೋ MLC ಮಾಡ್ತಾರೋ MP ಮಾಡ್ತಾರೋ ಪ್ರಶ್ನೆ ಅಲ್ಲ. ಇದು ಸೈದ್ಧಾಂತಿಕವಾದ ಹೋರಾಟ. ಇಡೀ ರಾಜ್ಯದ ಕಾರ್ಯಕರ್ತರ ಪರ ಮಾಡ್ತಾರಂಥ ಹೋರಾಟ, ಹಿಂದುತ್ವದ ಪರವಾಗಿರೋಂಥ ಹೋರಾಟ ಇದು. ಅಲ್ಲ ಈಶ್ವರಪ್ಪನವ್ರೆ, ನಿಮಗೆ ಟಿಕೆಟ್ ಇಲ್ಲ ಅಂತ ಹೇಳಿದಾಗಲೇ ನೀವು ಸಿಟ್ಟಾಗಲಿಲ್ಲ. ಮಹಾಪ್ರಸಾದ್ ಅಂತ 2 ನಿಮಿಷದಲ್ಲಿ ಪತ್ರಕ್ಕೆ ಸೈನ್ ಹಾಕಿ ಕೊಟ್ಬಿಟ್ರಿ ನೀವು, ನಿಮಗೆ ಟಿಕೆಟ್ ಇಲ್ಲ ಅಂದಾಗ. ಮಗನಿಗೆ ಟಿಕೆಟ್ ಇಲ್ಲ ಅನ್ನೋದು ತಮಗೆ ತುಂಬ ಸಿಟ್ಟು ತರಿಸಿದೆ. ಇಲ್ಲ, ಅದೇ ಹೇಳ್ತಿರೋದು ನಾನು. ನನ್ನ ಮಗನಿಗೆ ಟಿಕೆಟ್ ಸಿಕ್ಕಲಿಲ್ಲ ಅಂತ ಒಂದೇ ಉದ್ದೇಶಕ್ಕೆ ನಾನು ಈ ಹೋರಾಟಕ್ಕೆ ಇಳಿದಿಲ್ಲ. ಸೈದ್ಧಾಂತಿಕವಾಗಿ ಮಾಡಿ ನಿಲ್ಸಿರೋ ಹೋರಾಟ. ಇಡೀ ಕಾರ್ಯಕರ್ತರಿಗೆ ಆಗಿರೋಂಥ ನೋವು ಎಲ್ಲೋ ಕೇಳಿದ್ರು ಕೂಡ, ಸರ್ ಆ BJP ಈ ಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಅಂತ ನೋವು. ಅವರೆಲ್ಲರ ಧ್ವನಿಯಾಗಿ ನಾನು ಚುನಾವಣೆ ನಿಲ್ತಾ ಇದ್ದೇನೆ. ಹಿಂದುತ್ವದ ಕಾರ್ಯಕರ್ತರು, CT ರವಿ ಸಿಕ್ಕಿಲ್ಲ, ಪ್ರತಾಪ್ ಸಿಂಹಂಗೆ ಸಿಕ್ಕಿಲ್ಲ, ನಳಿನ್ ಕುಮಾರ್ ಕಟೀಲ್ ಸಿಕ್ಕಿಲ್ಲ, ಸದಾನಂದ ಗೌಡರು ಸಿಕ್ಕಿಲ್ಲ. ಈ ರೀತಿ ಹಿಂದುತ್ವದ ಪರವಾಗಿರೋಂಥ ಅನೇಕ ಕಾರ್ಯಕರ್ತರಿಗೆ ಸಿಕ್ಕಿಲ್ಲಲ್ಲ. ಆ ಹಿಂದುತ್ವವನ್ನು ಮತ್ತೆ ಉಳಿಸ್ಬೇಕು, ಅದಕ್ಕೋಸ್ಕರ ಈ ಹೋರಾಟ. ಆದರೆ ನಿಮ್ಮ ಭಾಷಣದಲ್ಲಿ ಕೇಳ್ತಿದ್ದೆ ನಾನು, ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ನೀವು ಅತ್ಯಂತ ಉಗ್ರವಾಗಿ ಪ್ರತಿಪಾದಿಸ್ತೀರಿ. ಪ್ರಧಾನಿ ಆಗಲೇಬೇಕು ನರೇಂದ್ರ ಮೋದಿ ಇನ್ನೊಮ್ಮೆ ಅಂತ. ಹೌದು ಹೌದು. ಆದರೆ BJP ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಕಂಟೆಸ್ಟ್ ಮಾಡ್ತೀನಿ ಅಂತೀರಿ. ನೋ, ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಈ ಕ್ಷೇತ್ರ ಜನ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ಇರ್ಬೋದು. ನನ್ನ ವಿಚಾರ ಸಿದ್ಧಾಂತ ಹೃದಯ ಬಗದರೂ ಕೂಡ ನಾನು ಮೋದಿ ಭಾರತೀಯ ಜನತಾ ಪಾರ್ಟಿ ಇರ್ಬೇಕಾರೆ ನಾನು ಗೆದ್ದು ಅದೇ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಕೈ ಎತ್ತೀನಿ. ನರೇಂದ್ರ ಮೋದಿ ವಿರುದ್ಧ ಅಲ್ಲ. ನರೇಂದ್ರ ಮೋದಿ ನಾನು ಕೈ ಎತ್ತಿ MP ಆಗಿ ಕೈ ಎತ್ತಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತೀನಿ. ನಾನು ನರೇಂದ್ರ ಮೋದಿ ವಿರುದ್ಧ ಇದಲ್ಲ. ಈಗ ತಾವು ಶಿವಮೊಗ್ಗದಿಂದ ಸ್ಪರ್ಧೆ ಮಾಡೋದು, ತಮ್ಮ ಮಗ ಹಾವೇರಿಯಿಂದ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದು, ಆ ಥರದ್ದು ಏನಾದ್ರು ಚರ್ಚೆ ನಡೀತಾ ಇವತ್ತಿನ ಸಭೆಯಲ್ಲಿ? ಇಲ್ಲ, ಕೆಲವರು ಹೇಳಿದ್ರು ಹಾವೇರಿಗೆ ಅವ್ರನ್ನ ಇಲ್ಲಿ ನೀವು ಕಂಟೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ, ಹಾವೇರಿಗೆ ಯಾರು ಕೊಡ್ಲಿ, ನಾಳೆ ನರೇಂದ್ರ ಮೋದಿ ಬರ್ತಾ ಇದ್ದಾರೆ, ಹಾವೇರಿಗೆ ಕೊಡಿ ಅಂತ ಅನೇಕರು ಕೇಳಿದ್ರು. ಆದರೆ ಅದು ಅಲ್ಲ. ನಾನು ಹೇಳಿದ್ನಲ್ಲ, ಈ ಸಿದ್ಧಾಂತಕ್ಕೋಸ್ಕರ ಮಾಡ್ತಾ ಇರೋದು. ನನಗೂ ಟಿಕೆಟು ಇಲ್ಲಿಂದ ಹಾವೇರಿಯಿಂದ ಕಾಂತೇಶ ಈ ಪ್ರಶ್ನೆ ಇಲ್ಲ. ಒಂದು ಮನೆಗೆ ಒಂದು ಟಿಕೆಟು ಅಂತ ಆಗಿದ್ದಾಗ, ಅವನಿಗೆ ಹಾವೇರಿ ರಿಜೆಕ್ಟ್ ಆದಾಗ ನಾನು ಇಲ್ಲಿಂದ ಸ್ಪರ್ಧೆ ಮಾಡೋದಕ್ಕೆ ಹೊರಟಿದ್ದೀನಿ. ಈಗ ಒಂದು ಕಾಂತೇಶ್ ಅವರಿಗೆ ಟಿಕೆಟ್ ನಿರಾಕರಿಸಿದ್ದು, ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಆದೇಶ ಅಂತ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರಿ. ಆದರೆ ಪಕ್ಷದ ಆದೇಶದ ವಿರುದ್ಧ ಕಾಂಗ್ರೆಸ್ಸಿಗೆ ಹೋಗಿ ಅಲ್ಲಿ ಸ್ಪರ್ಧೆ ಮಾಡಿ ಸೋತು ವಾಪಸ್ ಬಂದಂಥ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಟಿಕೆಟ್ ಕೊಡೋ ಚರ್ಚೆ ನಡೆದಿದೆ ಅನ್ನೋದು ನಿಮ್ಗೊಂಥರ ಗಾಯದ ಮೇಲೆ ಬರೆ ಎಳೆದಂಗಾಗಿದೆ ಅನ್ಸುತ್ತೆ. ನನಗಲ್ಲ, ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಕೇಳ್ತಿರೋದು ಅದನ್ನೇ. ಒಂದು ಮಾತು ನೀವು ಹೇಳ್ತಿದ್ದಂಗೆ, ಪಾರ್ಟಿ ಹೇಳ್ತಿದ್ದಂಗೆ ದೆಹಲಿಯಿಂದ ನೀವು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರಿ. ಆದರೆ ಪಕ್ಷ ಏನು ಮಾಡ್ತು? ಯಾರು ಪಕ್ಷವನ್ನು ಬಿಟ್ಟು ಹೋಗಿ ಕಾಂಗ್ರೆಸ್ ಸೇರಿ ಅಲ್ಲಿಂದ ಮತ್ತೆ ವಾಪಸ್ ಅವ್ರು ಕರ್ಕೊಂಡ್ಬಂದು ಯಡಿಯೂರಪ್ಪನವ್ರ ಟಿಕೆಟ್ ಕೊಟ್ಟೆ ನಾಳೆ ಘೋಷಣೆ ಮಾಡ್ತಾ ಇದ್ದಾರಲ್ಲ, ಈ ಒಂದು ವ್ಯವಸ್ಥೆ ಇದೆಯಲ್ಲ, ಇದ್ರ ವಿರುದ್ಧ ನಾನು ಚುನಾವಣೆ ನಿಲ್ಲಬೇಕು ಅನ್ನೋ ಉದ್ದೇಶ ನಂದಿರಲಿಲ್ಲ. ಆದರೆ ಈ ಒಂದು ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ರೀತಿ ಕಾಂಗ್ರೆಸ್ಸಿನ ಸಂಸ್ಕೃತಿ ದಿಕ್ಕಲ್ಲಿ ಹೋಗ್ತಾ ಇದೆಯಲ್ಲ, ಇದನ್ನು ಪ್ರತಿಭಟನೆ ಮಾಡಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರ ಅಪೇಕ್ಷೆ ಇದೆ. ಆ ದಿಕ್ಕಲ್ಲಿ ಈ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇವತ್ತಿನ ಸಭೆ ನಾನು ಇನ್ನು ವಿವರಗಳನ್ನು ತಗೋಬೇಕು, ನಮ್ಮ ರಾಜೇಶ್ ಕಾಮತ್ ಅವ್ರ ಹತ್ರ ತಗೊಳ್ತೀನಿ. ಎಷ್ಟು ಜನ ಬಂದಿದ್ರು, ಯಾರ್ಯಾರು ಬಂದಿದ್ರು? ಶಿವಮೊಗ್ಗದ ಪದಾಧಿಕಾರಿಗಳಿದ್ರ, ಆಫೀಸ್ ಬಿಯರರ್ಸ್ ಇದ್ರ BJP ಅವರು? ಶಿವಮೊಗ್ಗ ನಗರದ
ಎಲ್ಲ ಸಮಾಜದ ಪ್ರತಿಷ್ಠಿತ ಜನ ಶಿವಮೊಗ್ಗ ನಗರದ ಇಡೀ ಒಂದು ಬಣಜಾರ್ ಸಮುದಾಯ ಭವನ ಪೂರ್ಣ ತುಂಬಿ ತುಳುಕ್ತಾ ಇತ್ತು. ಪಕ್ಷದ ಕಾರ್ಯಕರ್ತರು ಅಂತ ನಾನು ಕರೆದಿರ್ಲಿಲ್ಲ, ಅವ್ರಿಗವರೇ ಒಬ್ರಿಗೊಬ್ರು ಮಾತಾಡಿ ಹಿತೈಷಿಗಳು ಸೇರಿದಂತ ಸಭೆ ಇದು. ಭಾರತೀಯ ಜನತಾ ಪಾರ್ಟಿಗೆ ಸಭೆ ಅಲ್ಲ ಇದು. ನನ್ನ ಹಿತೈಷಿಗಳು ಈ ರಾಜ್ಯವನ್ನು ಉಳಿಸ್ಬೇಕು ಪಕ್ಷದಿಂದ ಅಂತ ಹೇಳ್ಕೊಂಡು ಅವರು ರಾಷ್ಟ್ರಭಕ್ತರ ಒಂದು ಸಂಘಟನೆ ಅಂತ ಕಟ್ಕೊಂಡು ಅದ್ರ ಮುಖಾಂತರ ಸಭೆ ಇದು. ಬಿಜೆಪಿ ಪದಾಧಿಕಾರಿಗಳು ಬರಬೇಕು ಬರಬಾರ್ದು ಪ್ರಶ್ನೆ ಇಲ್ಲ. ಅನೇಕರು ಬಂದಿದ್ರು, ಅನೇಕರು ಬಂದಿರಲಿಲ್ಲ. ಅನೇಕ ಬಿಜೆಪಿ ಕಾರ್ಪೊರೇಟರ್ಗಳು ಅನೇಕರು ಬಂದಿದ್ರು, ಕೆಲವರು ಬಂದಿಲ್ಲ. ಬಿಜೆಪಿ ಸಭೆ ಅಲ್ಲ ಇದು. ಇದು ರಾಷ್ಟ್ರಭಕ್ತರ ಒಂದು ಸಭೆ. ಆ ಸಭೆಯಲ್ಲಿ ನಾನು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು ಅಂತ ಅವರೆಲ್ಲರ ಅಪೇಕ್ಷೆಗೆ ತಕ್ಕಂತೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ನಾನು ಕೆಲವು ಬಿಜೆಪಿ ಮುಖಂಡರನ್ನು ಕೇಳಿದೆ, ಈಶ್ವರಪ್ಪನವರ ಸಿಟ್ಟಿನ ಪರಿಣಾಮ ಏನಾಗುತ್ತೆ ಅಂತ. ಅವ್ರು ಹೇಳ್ತಾರೆ, ಈಶ್ವರಪ್ಪನವರು ಒಂಥರ ಭಾವನಾ ಜೀವಿ, ಆ ಕ್ಷಣಕ್ಕೆ ಸಿಟ್ಟು ಬರುತ್ತೆ, ನಾನಂತರ ಸುಮ್ಮನಾಗ್ತಾರೆ. ಅವರ ಸಿಟ್ಟು ಅನ್ನೋದು ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ. ನಾವು ಅವ್ರ ಮನೆಗೆ ಹೋಗ್ತೀವಿ, ಮಾತಾಡ್ತೀವಿ, ಸಂಘದ ಕಡೆಯಿಂದ ಮಾತಾಡಿಸ್ತೀವಿ, ಈಶ್ವರಪ್ಪನವ್ರನ್ನ ಕನ್ವಿನ್ಸ್ ಮಾಡ್ತೀವಿ ಅಂತಾರೆ. ಅಲ್ಲಲ್ಲ, ನಾನು ಹೇಳ್ತಿರೋದು ಎಲ್ಲ ಅಂಶಗಳನ್ನು ನಾನು ಯಾತಕ್ಕೆ ಅವ್ರಿಗೆ ಕನ್ವಿನ್ಸ್ ಮಾಡಕ್ಕೆ ಬರೋರ್ನೇ ನಾನು ವಾಪಸ್ ಕನ್ವಿನ್ಸ್ ಮಾಡಿ ಕಳಿಸ್ತೀನಿ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಇವತ್ತು ನಾವು ತಗೊಂಡಿರೋಂಥ ಸ್ಟ್ಯಾಂಡಿನ ಬಗ್ಗೆ ಇಡೀ ಸಭೆ ಸಂತೋಷದಿಂದ ಒಪ್ಪಿಗೆ ಕೊಟ್ಟು ಕೇಕೆ ಹಾಕಿ ಶಿಳ್ಳೆ ಹಾಕಿ ಇದು ನಿಲ್ಲೇಬೇಕು, ನಿಮ್ಮ ಜೊತೆ ನಾವು ನಿಂತ್ಕೋತೇವೆ, ನಿಮ್ಮನ್ನು ಗೆಲ್ಲಿಸ್ತೇವೆ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ತಕ್ಕಂತೆ ಅವರ ಅಪೇಕ್ಷೆಗೆ ತಕ್ಕಂತೆ ಬಿಜೆಪಿ ಬೆಳೆಸ್ತೇವೆ ಅನ್ನೋಂಥ ತೀರ್ಮಾನ ಇವತ್ತಿನ ಸಭೆಯಲ್ಲಿ ಆಗಿದೆ. ಹಿಂದೆ ನೀವು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರಿ, ಅದು ಆ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಬಂದು ಕನ್ವಿನ್ಸ್ ಮಾಡಿದ್ರು, ಪ್ಯಾರಲಲ್ ಸಂಘಟನೆ ಒಂದು, ಸಮಾನಾಂತರ ಸಂಘಟನೆ ಒಂದು ಬೇಡ ಅಂತ. ತಾವು ಕನ್ವಿನ್ಸ್ ಆದ್ರಿ ಅವಾಗ? ಕನ್ವಿನ್ಸ್ ಆದೆ ಅಂತಂದ್ರೆ ದೊಡ್ಡವ್ರ ಮಾತು ಅವತ್ತು ಕೇಳಿದೆ ನಾನು. ಅವತ್ತು ಕನ್ವಿನ್ಸ್ ಮಾಡೋಷ್ಟು ಶಕ್ತಿ ನನಗೆ ಇರಲಿಲ್ಲ. ಅನೇಕರು ಇವತ್ತು ಹೇಳ್ತಾ ಇದ್ದಾರೆ, ಆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇದ್ದಿದ್ದಿದ್ರೆ ಇವತ್ತು ಆ ದಲಿತರು, ಹಿಂದುಳಿದವರು ದೊಡ್ಡ ಸಂಘಟನೆ ಬೆಳೀತಾ ಇತ್ತು, ಭಾರತೀಯ ಜನತಾ ಪಾರ್ಟಿಗೆ ಲಾಭ ಆಗ್ತಾ ಇತ್ತು. ಪ್ಯಾರಲಲ್ ಅಲ್ಲ ಅದು, ಭಾರತೀಯ ಜನತಾ ಪಾರ್ಟಿಗೆ ಲಾಭ ಆಗೋದಕ್ಕೆ ಮಾಡಿದಂಥ ಸಂಘಟನೆ. ಅದಕ್ಕೆ ಯಡಿಯೂರಪ್ಪನವ್ರು ಡೆಲ್ಲಿಗೆ ಹೋಗಿ ಅಮಿತ್ ಶಾ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಬಹಳ 2-3 ಗಂಟೆ ಡೆಲ್ಲಿಲಿ ಚರ್ಚೆ ಆಗಿ ದೊಡ್ಡವರೆಲ್ಲ ಹೇಳಿದ್ಮೇಲೆ ನಾನು ತಗೋಬೇಕಾಯ್ತು, ನಾನು ಹೋಗ್ಲಿಲ್ಲ. ಆದರೆ ಈಗ ದೊಡ್ಡವರು ಯಾರು ಬಂದು ಮಾತಾಡಿದ್ರೆ ಅವ್ರನ್ನೂ ಕನ್ವಿನ್ಸ್ ಮಾಡೋಂಥ ಶಕ್ತಿ ಇವತ್ತು ನನಗೆ ಬಂದಿದೆ. ಆ ದಿಕ್ಕಿನಲ್ಲಿ ಅವರೆಲ್ಲರೂ ಕೂಡ ನನ್ನ ಹತ್ರ ಬಂದರೆ ನಾನು ಕನ್ವಿನ್ಸ್ ಮಾಡ್ತೀನಿ, ಮತ್ತು ಅದೇ ದಿಕ್ಕಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮುಂದುವರಿಸ್ತೀನಿ. ಈಗ ತಮ್ಮ ಭಾಷಣ ಆದ ನಂತರ ಜಗದೀಶ್ ಶೆಟ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಈಶ್ವರಪ್ಪ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ, ಅಸಮಾಧಾನ ಆಗಿ ಇದ್ದಾಗ ಇದೆಲ್ಲ ನಡೆಯುತ್ತೆ, ವರಿಷ್ಠರು ಈಶ್ವರಪ್ಪನವರ ಮನವೊಲಿಕೆ ಮಾಡ್ತಾರೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಇನ್ನು ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ, ಬಿಜೆಪಿಯನ್ನು ಕಟ್ಟಿ ಬೆಳೆಸಿದವರು ಈಶ್ವರಪ್ಪ, ಅವರು ಪಕ್ಷದ ಶಿಸ್ತಿನ ಸಿಪಾಯಿ, ಈಶ್ವರಪ್ಪನವ್ರ ಜೊತೆ ನಾನು ಮಾತಾಡ್ತೀನಿ, ಟಿಕೆಟ್ ಘೋಷಣೆ ಹೈಕಮಾಂಡ್ ಮಾಡಿದೆ, ಇದು ವರಿಷ್ಠರ ತೀರ್ಮಾನ, ಮೋಸ ಮಾಡಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ. ನಾನು ಭಾವನಾ ಜೀವಿನೂ ಹೌದು, ಪಕ್ಷನಿಷ್ಠ ಕಾರ್ಯಕರ್ತನೂ ಹೌದು. ಜಗದೀಶ್ ಶೆಟ್ಟರ್ ಹೇಳಿದ್ದಕ್ಕೂ ಒಪ್ತೇನೆ, ಬೊಮ್ಮಾಯಿ ಹೇಳಿದ್ದಕ್ಕೂ ಒಪ್ತೇನೆ. ಆದ್ರೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಿದಾರಲ್ಲ, ಇದೇ ಬಸವರಾಜ ಬೊಮ್ಮಾಯಿ ಅವರು ಅವ್ರಿಗೆ ನನಗೆ ಬೇಡ ಅಂತ ಹೇಳಿದ್ರು. ಅವರೇ ಚುನಾವಣಾ ಸಮಿತಿಯಲ್ಲಿ ಕೂತ್ಕೊಂಡು ಕಾಂತೇಶನ್ ಟಿಕೆಟ್ ಕೊಡಬೇಕು ಅಂತ ಅವರೇ ಹೇಳಿದ್ರು. ಹಾಗಾಗಿ ಹೈಕಮಾಂಡ್ ತೀರ್ಮಾನ ಅಲ್ಲ ಇದು, ಇದು ಯಡಿಯೂರಪ್ಪನವ್ರ ತೀರ್ಮಾನ. ಯಡಿಯೂರಪ್ಪನವ್ರೀಗ ನಿನ್ನೆ ನೀವು ಹೇಳಿದ್ರಿ, ಬಸವರಾಜ ಬೊಮ್ಮಾಯಿ ಕರೆದು ನಾನು ಒಪ್ಪಿಸಿದ್ದೇನೆ, ಹಂಗಾರೆ ಹೈಕಮಾಂಡ್ ತೀರ್ಮಾನ ಇದು. ಜಗದೀಶ್ ಶೆಟ್ಟರ್ ಕರೆದು ನಾನು ಒಪ್ಪಿಸಿದ್ದೇನೆ ಬೆಳಗಾಂಗೆ. ಅರೆ, ನೀವು ಇಲ್ಲೇ ಒಪ್ಪಿಸಿದ್ರೆ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ಯಾಕೆ ಬೇಕಿತ್ತಾಗಾರೆ? ಇಲ್ಲ, ಇದಷ್ಟು ಯಡಿಯೂರಪ್ಪನವ್ರ ಪ್ರಯತ್ನ. ಸಿ.ಟಿ. ರವಿಗೆ ಯಾಕೆ ತಪ್ಪಿಸಿದ್ರು? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಡೀ ಕ್ಷೇತ್ರದ ಜನ ಶೋಭಾ ಕರಂದ್ಲಾಜೆ ಬೇಡ ಅಂತಂದಾಗ ಸಿ.ಟಿ. ರವಿ ಕೊಡಿಸ್ಬೋದಿತ್ತು. ಆದರೆ ಯಡಿಯೂರಪ್ಪನವರು ಹಿಂದುತ್ವವಾದಿ, ಸಿ.ಟಿ. ರವಿ ಬೇಡ, ಪ್ರತಾಪ್ ಸಿಂಹ ಬೇಡ, ಈ ರೀತಿ ನಳಿನ್ ಕುಮಾರ್ ಬೇಡ, ಹಿಂದುತ್ವವಾದಿಗಳು ಅಂದ ತಕ್ಷಣ ಅದ್ಯಾಕೋ ಯಡಿಯೂರಪ್ಪನವರಿಗೆ ನನ್ನ ಮಾತು ಕೇಳಂತವ್ರು ಇಲ್ಲ ಅನ್ನೋಂಥ ಒಂದು ಬೇಸರ ಆಗ್ತಾ ಇದೆ. ತಾವು ಇನ್ನೂ ಒಂದು ಮಾತು ಹೇಳಿದ್ರಿ, ಬಸವರಾಜ ಬೊಮ್ಮಾಯಿ ಅವರು ನನ್ನ ಹತ್ರ ಹೇಳಿದರು, ನನ್ನ ಆರೋಗ್ಯ ಹಾಳಾಗಿ ಹೋಗಿದೆ, ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ನನ್ನ ಹತ್ರನೇ ಹೇಳಿದರು. ಕಾಂತೇಶಿಗೆ ಟಿಕೆಟ್ ಕೊಡಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ನಾನೇನಾದರೂ ಸುಳ್ಳು ಹೇಳಿದ್ರೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಮಗ ಹಾಳಾಗಿ ಹೋಗಲಿ ಅಂತ ಭಾಷಣ ಮಾಡಿದ್ರಂತೆ ಇವತ್ತು. ಹೌದು, ಚುನಾವಣಾ ಸಮಿತಿಯಲ್ಲಿ ಅದೇ ಬಸವರಾಜ ಬೊಮ್ಮಾಯಿ ಅವರು ನನ್ನ ಮಗನಿಗೆ ಟಿಕೆಟ್, ಅಂದ್ರೆ ನನ್ನ ಮಗ ಅಂತಲ್ಲ, ಒಬ್ಬ ಹಿಂದುಳಿದ ವರ್ಗದ ಕಾರ್ಯಕರ್ತನಿಗೆ ಕಾಂತೇಶ ಕೊಡಿ ಅಂತ
ಇದೇ ಬಸವರಾಜ ಬೊಮ್ಮಾಯಿ ಅವರು ಚುನಾವಣಾ ಸಮಿತಿಯಲ್ಲಿ ಹೇಳಿದ್ದಾರೆ. ಇಲ್ಲ ಅಂತ ಹೇಳಿ ನೋಡೋಣ ಯಾರಾದರೂ. ಈಗ ಅಂದರೆ ಆ ರೀತಿ ಕಣದಿಂದ ಹಿಂದೆ ಸರಿದಿದ್ದ ಬಸವರಾಜ ಬೊಮ್ಮಾಯಿ ಅವ್ರನ್ನ ಯಡಿಯೂರಪ್ಪನವ್ರು ಕರ್ಕೊಂಡು ಬಂದು ಟಿಕೆಟ್ ಕೊಡಿಸಿದ್ದಾರೆ ಅಂತ ತಮ್ಮ ವಾದ. 100ಕ್ಕೆ 100 ಇದ್ರಾಗೆ ನನ್ನ ಬರ ಇಲ್ಲ. ಈಗ ಮುಂದೇನು ಸರ್? ಈಗ ಸೋಮವಾರ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ಶಿವಮೊಗ್ಗಕ್ಕೆ. ಹೌದು. ತಾವೇನ ಕಾರ್ಯಕ್ರಮದಿಂದ ದೂರ ಉಳಿತೀರಾ? ನಾನು ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ನನ್ನ ಚುನಾವಣೆ ನಿಂತಾಗ ನಾನು ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕಾಗಲಿ ಯಾವುದೇ BJP ಕಾರ್ಯಕ್ರಮಕ್ಕಾಗಲಿ ನಾನು ಹೋಗೋಕ್ಕಾಗಲ್ಲ. ಇನ್ನು ಚುನಾವಣೆ ಮುಗಿದು ಚುನಾವಣೆ ಗೆದ್ದ ನಂತರ BJP ನಾನು ಖಂಡಿತ ನನಗೆ ಜೊತೆಗೆ ಇಟ್ಕೊಡುತ್ತೆ. ಆ ಟೈಮಲ್ಲಿ ಎಲ್ಲ BJP ಕಾರ್ಯಕ್ರಮಗಳಿಗೂ ಹೋಗ್ತೇನೆ. ಧನ್ಯವಾದ ಈಶ್ವರಪ್ಪನವರು, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.